ಫಸ್ಟ್ ನೀವು ರಿಸೀವ್ ಮಾಡ್ಕೊಳ್ತೀರಾ ಆದಮೇಲೆ ನೆಕ್ಸ್ಟ್ ಏನು ನೆಕ್ಸ್ಟ್ ಸ್ಟೆಪ್ ಸರ್ ಸ್ಕ್ಯಾನ್ ಮಾಡಲಿಕ್ಕೆ ಕೊಡ್ತೀವಿ. ಹಾಂ ಸ್ಕ್ಯಾನ್ ಆದಮೇಲೆ ಸರ್ ಡೇಟ್ ವೈಸ್ ಎಂಟ್ರಿ ಕೊಡ್ತೀವಿ. ಆಮೇಲೆ ಸರ್ ಸ್ಕ್ಯಾನ್ ಮಾಡ್ಕೊಳ್ತಾರೆ ಸರ್. ಇಲ್ಲಿ 3 ಸ್ಕ್ಯಾನರ್ಸ್ ಇದೆ ಸರ್. ಇಮಿಡಿಯೇಟ್ ಫೈಲ್ ರಿಸೀವ್ ಆಗಿದ ತಕ್ಷಣ ಇಲ್ಲಿ ಸ್ಕ್ಯಾನ್ ಮಾಡ್ಕೊಳ್ತೀವಿ ಸರ್. ಸ್ಕ್ಯಾನ್ ಮಾಡಿಕೊಂಡು ನಮ್ಮಲ್ಲಿ ಬ್ಯಾಂಕ್ ಫಾರ್ ವರ್ಕ್ ಫೋರ್ಸ್ ಬಂದು ಸರ್ ಇಲ್ಲಿ 16 ಜನ DOs ಇದ್ದಾರೆ ಸರ್. ಅದರಲ್ಲಿ 3 ಜನ ಸ್ಕ್ಯಾನ್ ಮಾಡ್ತಾರೆ ಸರ್. ಮತ್ತು ಒಂದು 11 ಜನ ಎಂಟ್ರಿ ಮಾಡ್ತಾರೆ ಸರ್. ಆಫ್ಟರ್ ದಿ ಸ್ಕ್ಯಾನ್ ವಿ ವಿಲ್ ಗಿವ್ ಟು ದಿಸ್ ಡಾಟಾ ಎಂಟ್ರಿ ಆಪರೇಟರ್ಸ್ ಫೈಲ್ಸ್ ಕೊಡ್ತೀವಿ. ಆ ಫೈಲ್ ನೋಡಿಕೊಂಡು ಸ್ಕ್ಯಾನ್ ಮಾಡಿದ್ದನ್ನು ಅವ್ರು ಎಂಟ್ರಿ ಮಾಡಿ ಡಾಟಾ ಎಂಟ್ರಿ ಮಾಡಿಬಿಟ್ಟು ಕೇಸ್ ವರ್ಕರ್ಗೆ ಸೆಂಡ್ ಮಾಡ್ತಾರೆ. ದೆನ್ ಕೇಸ್ ವರ್ಕರ್ ಅದನ್ನು ಫರ್ದರ್ ಪ್ರೋಸೆಸ್ ಮಾಡ್ತಾರೆ ಸರ್. RIಗೆ ಹೋಗುತ್ತೆ, RI ಸ್ಪಾಟ್ ಮಾಜರ್ ಮಾಡ್ತಾರೆ. ಅದಾದಮೇಲೆ RO ಹೋಗುತ್ತೆ. ನೆಕ್ಸ್ಟ್ ಝೋನಲ್ ಕಮಿಷನ್ ಆಫೀಸಲ್ಲಿ ಅಪ್ರೂವ್ ಆಗುತ್ತೆ ಸರ್. ಈ ಪ್ರೋಸೆಸ್ ಎಸ್ ಸರ್. ಎಷ್ಟು ಸಮಯ ಸರ್ ಈ ಪ್ರೋಸೆಸ್ಗೆ ನಮ್ಮಲ್ಲಿ ಅಲ್ಲಿ ನಾನು ಕೊಟ್ಟಿದ ತಕ್ಷಣ ಎಸ್ ಸರ್ ಅವರು ಎಂಟ್ರಿ ಮಾಡಿಕೊಂಡು ಸ್ಕ್ಯಾನಿಂಗ್ ಕೊಡ್ತಾರೆ. ಎಸ್ ಸರ್. ಎಸ್ ಸರ್. ಎಸ್ ಸರ್. ಸರ್ ಈ ಪ್ರೋಸೆಸ್ ನನಗೆ ಈ ಆಸ್ತಿ ನಮ್ಮ ನಾಮಿನಲ್ ಇದರ ಪ್ರಕಾರ 7 ಡೇಸ್ ಆಲ್ ಫಾರ್ಮ್ಸ್ ಎಲ್ಲ ಇದೆ ಸರ್. ಜಸ್ಟ್ ಈ ಆಸ್ತಿ ಮಾಡಿದ್ರೆ 7 ಡೇಸ್. 7 ಡೇಸ್ ಆಗುತ್ತೆ ಸರ್. ದೆನ್ ಮ್ಯೂಟೇಷನ್ ಫೈಲ್ಸ್ ಆಗುತ್ತೆ 30 ಡೇಸ್. ಮೇಡಮ್ ಇವಾಗ 15 ಡೇಸ್ ಆಗುತ್ತೆ. 45 ಡೇಸ್ ಇತ್ತು ಸರ್ ಮ್ಯೂಟೇಷನ್. ಇವಾಗ ಏನಾದರೂ ಚೇಂಜ್ ಆಫ್ ನೇಮ್ ಎಲ್ಲ Notification. ಅದೆಲ್ಲ ಮಾಡೋದಾಗುತ್ತೆ ಸರ್. 30 ಡೇಸ್ ನೋಟಿಫಿಕೇಶನ್ ಪೀರಿಯಡ್ ಆ್ಯಂಡ್ ದೆನ್ ಇಟ್ ಇಸ್ 15 ಡೇಸ್. ಆನ್ ಆನ್ ಆವರೇಜ್ ಮಂತ್ಲಿ ನೀವು ಎಷ್ಟು 150 ಡೈಲಿ ಮಂತ್ಲಿ ಬ್ಯಾಕ್ಲಾಗ್ ಎಷ್ಟು ಸರ್ ಬ್ಯಾಕ್ಲಾಗ್ ಸರ್ ಈಗ ನಮ್ಮಲ್ಲಿ ಟೋಟಲಿ ಪೆಂಡಿಂಗ್ ಎಷ್ಟು ಸರ್ ಪೆಂಡಿಂಗು ಈ ಆಸ್ತಿ ಇದರಲ್ಲಿ ಸರ್ ನಾವು ಎಂಟ್ರಿ ಮಾಡೋದಕ್ಕೆ ಟೋಟಲಿ 6,670 ಫೈಲ್ಸು ರಿಸೀವ್ ಆಗಿದೆ ಸರ್ 3 ಮಂತ್ಸಲ್ಲಿ ನಮ್ಮ ಅಕ್ಟೋಬರ್ ಸರ್. ಫ್ರಮ್ ಅಕ್ಟೋಬರಿಂದ. ದೆನ್ ನಾವು 6,163 ಫೈಲ್ಸು ಕ್ಲಿಯರ್ ಮಾಡಿದ್ದೀವಿ ಸರ್, ಎಂಟ್ರಿ ಮಾಡಿದ್ದೀವಿ. ಇನ್ನು 506 ಫೈಲ್ಸು ಪೆಂಡಿಂಗ್ ಇದೆ ಸರ್ ಪ್ರೆಸೆಂಟ್. ಈ 6,600 3 ತಿಂಗಳು ಲಾಸ್ಟ್ 3 ಮಂತ್ಸ್. ಅಕ್ಟೋಬರ್ 17 ಏನು ಆರ್ಡರ್ ಆಯಿತು ಅವತ್ತಿಂದ ಇಲ್ಲಿವರೆಗೂ ಕ್ಲಿಯರ್ ಅರೌಂಡ್ 6,000 ಫೈಲ್ಸ್. ಬಟ್ ಆಸ್ ಆಫ್ ನೌ ವಿ ಹ್ಯಾವ್ ಪೆಂಡೆನ್ಸೀಸ್ 2,800 ಪೆಂಡೆನ್ಸೀಸ್ ಆಗಿದೆ ಡಿಫ್ರೆಂಟ್ ಟಾಪಿಕ್ಸ್. ಬಟ್ ದೇ ಆರ್ ಡಿಫ್ರೆಂಟ್ ಟೈಮ್ ಪೀರಿಯಡ್ಸ್, ಜಸ್ಟ್ ಇಲ್ಲಿ ಟೈಮ್. ಸೊ ನಾವು ಇವಾಗ ಟಿಲ್ ಅಕ್ಟೋಬರ್ ಮಂತ್ವರೆಗೂ ಎಲ್ಲ ಕ್ಲಿಯರ್ ಮಾಡಿದ್ವಿ ಸರ್. ನವೆಂಬರ್ ಮತ್ತು ಡಿಸೆಂಬರ್ ಲಾಸ್ಟ್ 2 ಮಂತ್ಸ್ ಪೆಂಡೆನ್ಸೀಸ್ ಡೂಯಿಂಗ್ ಇಟ್ ಎವ್ರಿ ಡೇ. ಮತ್ತು ಒಂದಿನ ಸಾಫ್ಟ್ವೇರ್ ನಾವು ವಿಶ್ ಮಾಡಿದ್ರೆ ತುಂಬ ರಶ್ ಆಗ್ತಿದೆ ಸರ್. ಸೊ ಇದೆಲ್ಲ ವೆಂಚರ್ಸ್ ಆಗ್ತಿದೆ. ಟೋಕನ್ ಸಿಸ್ಟಮ್ ಮಾಡಿದ್ದೀವಿ ಸರ್. ಟೋಕನ್ ಅಸೆಸ್ಮೆಂಟ್ ಮಾಡಿದ್ದಾರೆ. ಟೋಕನ್ ನಂಬರ್ 108 ಇವಾಗ ರನ್ ಆಗ್ತಿದೆ. ಸೊ ಈ ಟೋಕನ್ ಸಿಸ್ಟಮ್ ಅವರು ಏನು ಬೇಕು ಏನು ಮಾಡಿದ್ರು ನೆಕ್ಸ್ಟು ಏನಾಯ್ತು ಚೆಕ್ ಏನು ಬರುತ್ತೆ ಚೆಕ್ ಮಾಡಿ ಹೇಳು. 108 BID 49576. Instead of going directly to the revenue section, first we print out markets. Most of them come to find out where their file is. So any file is ಅಂತ ಇವರು ಹೇಳ್ತಾರೆ. BID ನಂಬರ್ ಹೇಳಿದ್ರೆ ನಮ್ಮನೆ ಬರಬೇಕಾಗುತ್ತೆ. ಒಂದು 108 ಏನು ಹೇಳಿ ಒಂದು ಕಂಪ್ಲೇಂಟ್ ಬಾಕ್ಸ್ ಮಾಡಿದ್ದಾರೆ ಬ್ಲೂ ಕಲರ್. ಹಾಂ ಸರಿ, ಟ್ರ್ಯಾಕ್ ಚೆಕ್ ಮಾಡ್ತಿದ್ದು ಕೇಸ್ ವರ್ಕರ್ ಲಾಗ್ನಲ್ಲಿದೆ ಅಂತ ಹೇಳ್ಕೊಡ್ತಾರೆ. ಕೇಸ್ ವರ್ಕರ್ ಲಾಗ್ನಲ್ಲಿದೆ ಅಂತ ಹೇಳಿ ಕೇಸ್ ವರ್ಕರು ಲಾಗ್ನಲ್ಲಿ ಹಾಂ ಅಲ್ಲ, ವಿಷಯ ಏನು ಅಂತ PRC ಕೊಟ್ಟಿದ್ದಾರೆ ಸರ್. ಅದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಿ ರೈಟ್ ಸೈಡಲ್ಲಿ ಕಿಯಾಸ್ಕಿಸ್ ಇದೆ. ಸ್ಮಾರ್ಟ್ ಸಿಟಿಯಿಂದ ಕಿಯಾಸ್ಕಿಸ್ ಇಲ್ಲಿ ಕಾಪೀಸ್ ಮಾಡಿ ಟ್ಯಾಕ್ಸ್ ಪೇ ಮಾಡ್ತಾರೆ ಆ್ಯಂಡ್ ಅಲ್ಲೇ ಸ್ಕ್ಯಾನ್ ಮಾಡಿದರೆ ಸ್ಕ್ಯಾನ್ ಮಾಡಿದ್ದಾರೆ ಸರ್ ಒಂದು ಪೇಜ್. ಏನಿತ್ತು ಸಕ್ಸಸ್ಫುಲ್ ಪೇಮೆಂಟ್ ಮಾಡ್ಬಿಟ್ರಾ? ಸೊ ದಿಸ್ ಇಸ್ ಫಾರ್ ದ ಟ್ಯಾಕ್ಸ್ ಸರ್ ಆ್ಯಂಡ್ ಆಲ್ಸೋ ಟು ಟ್ರ್ಯಾಕ್ ದರ್ ಫೈಲ್ಸ್. ಅಲ್ಲಿನೂ ಟ್ರ್ಯಾಕ್ ಮಾಡ್ಬೋದು, ಇಲ್ಲಿನೂ ಟ್ರ್ಯಾಕ್ ಮಾಡ್ಬೋದು. ಸಪೋಸ್ ನಾನು ಬಂದೆ, ನಾನು ಇದೆಲ್ಲ ಮಾಡಬೇಕು, ಏನೋ ಇವ್ರು ಗೊತ್ತಿಲ್ಲ. ಇವರು ಹೆಲ್ಪ್ ಆಗ್ತದೆ. ಹೆಲ್ಪರ್ ಹೇಳ್ಕೊಡ್ತೀರಾ ಎಲ್ಲ? ಹೇಳ್ಕೊಡ್ತೀರಾ? ಹೇಳ್ಕೊಡೋದಕ್ಕೆ ಚಾರ್ಜ್ ಮಾಡ್ತೀರಾ? ನಮ್ಮ ಸ್ಟಾಫ್ ಅಲ್ಲ ಅವರೇ ಚಾರ್ಜ್ ಮಾಡ್ತೀರಾ?
ರಿಸೀವ್ ಮಾಡ್ಕೊಡ್ತೀರಾ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಸ್ಕ್ಯಾನಿಂಗ್ ಕೊಡ್ತೀವಿ Scanning ಕೊಡ್ತೀವಿ. ಸ್ಕ್ಯಾನ್ ಮಾಡ್ಲಿಕ್ಕೆ ಕೊಡ್ತೀವಿ ಹಾಂ. ಸ್ಕ್ಯಾನ್ ಆದಮೇಲೆ ಸರ್ ಡೇಟ್ ವೈಸ್ ಎಂಟ್ರಿ ಕೊಡ್ತೀವಿ ಡೇಟ್ ವೈಸ್ ಎಂಟ್ರಿ ಕೊಡ್ತೀರಾ ಆಮೇಲೆ ಸರ್ ಸ್ಕ್ಯಾನ್ ಮಾಡ್ಕೊಳ್ತೀವಿ ಸರ್ ಇಲ್ಲಿ ಮೂವರು ಸ್ಕ್ಯಾನರ್ಸ್ ಇದೆ ಸರ್ ಇಮಿಡಿಯೇಟ್ ಫೈಲ್ ರಿಸೀವ್ ಆಗಿದ ತಕ್ಷಣ ಇಲ್ಲಿ ಸ್ಕ್ಯಾನ್ ಮಾಡ್ಕೊಳ್ತೀವಿ ಸರ್ ಸ್ಕ್ಯಾನ್ ಮಾಡಿಕೊಂಡು ನಮ್ಮಲ್ಲಿ ಮ್ಯಾನ್ ಪವರ್ ವರ್ಕ್ ಫೋರ್ಸ್ ಬಂದು ಸರ್ ಇಲ್ಲಿ 16 ಜನ DOs ಇದ್ದಾರೆ ಸರ್ ಅದರಲ್ಲಿ 3 ಜನ ಸ್ಕ್ಯಾನ್ ಮಾಡ್ತಾರೆ ಸರ್ ಮತ್ತು ಒಂದು 11 ಜನ ಎಂಟ್ರಿ ಮಾಡ್ತಾರೆ ಸರ್ ಆಫ್ಟರ್ ದಿ ಸ್ಕ್ಯಾನಿಂಗ್ ಆಫ್ಟರ್ ದಿ ಸ್ಕ್ಯಾನ್ ವಿ ವಿಲ್ ಗಿವ್ ಟು ಡಾಟಾ ಎಂಟ್ರಿ ಆಪರೇಟರ್ಸ್ ಫೈಲ್ಸ್ ಕೊಡ್ತೀವಿ ಆ ಫೈಲ್ ನೋಡಿಕೊಂಡು ಸ್ಕ್ಯಾನ್ ಮಾಡಿದ್ದನ್ನು ಅವ್ರು ಎಂಟ್ರಿ ಮಾಡಿ ಡಾಟಾ ಎಂಟ್ರಿ ಮಾಡಿಬಿಟ್ಟು ಕೇಸ್ ವರ್ಕರ್ಗೆ ಸೆಂಡ್ ಮಾಡ್ತಾರೆ ದೆನ್ ಕೇಸ್ ವರ್ಕರ್ ಅದನ್ನು ಫರ್ದರ್ ಪ್ರೋಸೆಸ್ ಮಾಡ್ತಾರೆ ಸರ್ RIಗೆ ಹೋಗುತ್ತೆ RI ಸ್ಪಾಟ್ ಮಾಜರ್ ಮಾಡ್ತಾರೆ ಅದಾದಮೇಲೆ RO ಹೋಗುತ್ತೆ ನೆಕ್ಸ್ಟ್ ಝೋನಲ್ ಕಮಿಷನ್ ಆಗಿರ್ತದೆ ಅಪ್ರೂವ್ ಆಗುತ್ತೆ ಸರ್ ಈ ಪ್ರೋಸೆಸ್ ಎಸ್ ಸರ್ ಎಷ್ಟು ಸಮಯ ಸರ್ ಈ ಪ್ರೋಸೆಸ್ಗೆ ನಮ್ಮಲ್ಲಿ ಅಲ್ಲಿ ನಾನು ಕೊಟ್ಟಿದ ತಕ್ಷಣ ಎಸ್ ಸರ್ ಅವರು ಎಂಟ್ರಿ ಮಾಡಿಕೊಂಡು ಸ್ಕ್ಯಾನಿಂಗ್ ಕೊಡ್ತಾರೆ Yes, sir. ಎಸ್ ಸರ್ ಎಸ್ ಸರ್ ಸರ್ ಈ ಪ್ರೋಸೆಸ್ ನಾನು ಈ ಆಸ್ತಿ ನಮ್ಮ ನಾಮಿನಲ್ ಪ್ರಕಾರ 7 ಡೇಸ್ ಇರಬೇಕು ಅಂತ ಇದೆ ಆಲ್ ಫಾರ್ಮ್ಸ್ ಎಲ್ಲ ಇದೆ ಸರ್ ಜಸ್ಟ್ ಈ ಆಸ್ತಿ ಮಾಡಿದ್ರೆ 7 ಡೇಸ್ 7 ಡೇಸ್ ಆಗುತ್ತೆ ಸರ್ ದೆನ್ ಮ್ಯೂಟೇಷನ್ ಫೈಲ್ಸ್ ಆದರೆ 30 ಡೇಸ್ ಮೇಡಮ್ ಇವಾಗ 15 ಡೇಸ್ ಆಗುತ್ತೆ ಮುಂಚೆ 45 ಡೇಸ್ ಇತ್ತು ಸರ್ ಮ್ಯೂಟೇಷನ್ ಇವಾಗ ಏನಾದರೂ ಚೇಂಜ್ ಆಫ್ ನೇಮ್ ಎಲ್ಲ ಆಗಿರೋದು Notification. ಅದೆಲ್ಲ ಮಾಡೋದಾಗುತ್ತೆ ಸರ್ 30 ಡೇಸ್ ನೋಟಿಫಿಕೇಶನ್ ಪೀರಿಯಡ್ ಆ್ಯಂಡ್ ದೆನ್ ಇಟ್ 15 ಡೇಸ್ ಫಾರ್ ಆನ್ ಆವರೇಜ್ ಮಂತ್ಲಿ ನೀವು ಎಷ್ಟು 150 ಡೈಲಿ ಡೈಲಿ ಮಂತ್ಲಿ ಬ್ಯಾಕ್ಲಾಗ್ ಎಷ್ಟು ಸರ್ ಬ್ಯಾಕ್ಲಾಗ್ ಸರ್ ಈಗ ನಮ್ಮಲ್ಲಿ ಟೋಟಲಿ ಪೆಂಡಿಂಗ್ ಎಷ್ಟಿದೆ ಸರ್ ಪೆಂಡಿಂಗು ಈ ಆಸ್ತಿ ಇದರಲ್ಲಿ ಸರ್ ನಾವು ಎಂಟ್ರಿ ಮಾಡೋದಕ್ಕೆ ಟೋಟಲಿ 6,670 ಫೈಲ್ಸು ರಿಸೀವ್ ಆಗಿದೆ ಸರ್ 3 ಮಂತ್ಸಲ್ಲಿ ನಮ್ಮ ಅಕ್ಟೋಬರ್ ಸರ್ ಫ್ರಮ್ ಅಕ್ಟೋಬರಿಂದ ದೆನ್ ನಾವು 6,163 ಫೈಲ್ಸು ಕ್ಲಿಯರ್ ಮಾಡಿದ್ದೀವಿ ಸರ್ ಎಂಟ್ರಿ ಮಾಡಿದ್ದೀವಿ ಇನ್ನು 506 ಫೈಲ್ಸು ಪೆಂಡಿಂಗ್ ಇದೆ ಸರ್ ಆ್ಯಸ್ ಆನ್ ಟುಡೇ ಈ 6,600 3 ತಿಂಗಳು ಲಾಸ್ಟ್ 3 ಮಂತ್ಸ್ ಅಕ್ಟೋಬರ್ 17 ಏನು ಆರ್ಡರ್ ಆಯಿತು ಅವತ್ತಿಂದ ಇಲ್ಲಿವರೆಗೂ ಕ್ಲಿಯರ್ ಅರೌಂಡ್ 6,000 ಫೈಲ್ಸ್ ಆ್ಯಸ್ ಆಫ್ ನೌ ವಿ ಹ್ಯಾವ್ pendencies 2,800 pendencies are there different topics but there are different time periods just in time so ನಾವು ಇವಾಗ ಟಿಲ್ ಅಕ್ಟೋಬರ್ ಮಂತ್ವರೆಗೂ ಎಲ್ಲ ಕ್ಲಿಯರ್ ಮಾಡಿದ್ವಿ ಸರ್ ನವೆಂಬರ್ ಮತ್ತು ಡಿಸೆಂಬರ್ ಲಾಸ್ಟ್ 2 ಮಂತ್ಸ್ ಪೆಂಡೆನ್ಸೀಸ್ ಡೂಯಿಂಗ್ ಇಟ್ ಮತ್ತು ಒಂದಿನ ಸಾಫ್ಟ್ವೇರ್ ಏನಾದರೂ ಇಶ್ಯೂ ಆದರೆ ತುಂಬ ರಶ್ ಆಗ್ತಿದೆ ಸರ್ ಸೊ ಇದೆಲ್ಲ ಬೆಂಚಸ್ ಆಗ್ತಿದೆ ಟೋಕನ್ ಸಿಸ್ಟಮ್ ಮಾಡಿದ್ದೀವಿ ಸರ್ ಟೋಕನ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಟೋಕನ್ ನಂಬರ್ 108 ಇವಾಗ ರನ್ ಆಗ್ತಿದೆ ಸೊ ಈ ಟೋಕನ್ ಸಿಸ್ಟಮ್ ಅವರು ಏನು ಬೇಕು ಚೆಕ್ ಮಾಡೋದು ಚೆಕ್ ಮಾಡಿ ಹೇಳು 108 BID 49576 instead of going directly to the revenue section, first we print out markets. Most of them come to find out where their file is. So, in file is ಅಂತ ಇವ್ರು ಹೇಳ್ತಾರೆ. BID ನಂಬರ್ ಹೇಳಿದ್ರೆ ನಮ್ಮನೆ ಬರಬೇಕಾಗ್ತದೆ ಒಂದು ಮೊನ್ನೆ ಏನು ಹೇಳಿ ಒಂದು ಕಂಪ್ಲೇಂಟ್ ಬಾಕ್ಸ್ ಮಾಡಿದ್ದಾರೆ ಬ್ಲೂ ಕಲರ್ ಹಾಂ ಸರ್ ಇವರು ಟ್ರ್ಯಾಕ್ ಚೆಕ್ ಮಾಡ್ತಿದ್ರು ಕೇಸ್ ವರ್ಕರ್ ಲಾಗ್ನಲ್ಲಿದೆ ಅಂತ ಹೇಳ್ಕೊಡ್ತಾರೆ ಕೇಸ್ ವರ್ಕರ್ ಲಾಗ್ನಲ್ಲಿದೆ ಅಂತ ಹೇಳಿ ಎಷ್ಟು ವರ್ಕರು ಲಾಗ್ನಲ್ಲಿ ಹಾಂ ಅಲ್ಲ ವಿಷಯ ಏನು ಅಂತ PRC ಕೊಟ್ಟಿದ್ದಾರೆ ಸರ್ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ತಾರೆ ರೈಟ್ ಸೈಡಲ್ಲಿ ಕಿಯಾಸ್ಕಿಸ್ ಇದೆ ಸ್ಮಾರ್ಟ್ ಸಿಟಿಯಿಂದ ಕಿಯಾಸ್ಕಿಸ್ ಇಲ್ಲಿ ಕಾಪಿ ಟ್ಯಾಕ್ಸ್ ಪೇ ಮಾಡ್ತಾರೆ ಆ್ಯಂಡ್ ಅಲ್ಲೇ ಸ್ಕ್ಯಾನ್ ಮಾಡಿದ್ರೆ ಸ್ಕ್ಯಾನ್ ಮಾಡಿದ್ದಾರೆ ಸರ್ ಅದು ಪೇಮೆಂಟ್ ಇದೇನಿತ್ತು ಸಕ್ಸಸ್ಫುಲ್ ಪೇಮೆಂಟ್ ಮಾಡ್ಬಿಟ್ರಾ ಸೊ ದಿಸ್ ಇಸ್ ಫಾರ್ ದ ಟ್ಯಾಕ್ಸ್ ಸರ್ ಆ್ಯಂಡ್ ಆಲ್ಸೋ ಟು ಟ್ರ್ಯಾಕ್ ದರ್ ಫೈಲ್ಸ್ ಅಲ್ಲಿನೂ ಟ್ರ್ಯಾಕ್ ಮಾಡೋದು ಇಲ್ಲಿನೂ ಟ್ರ್ಯಾಕ್ ಮಾಡೋದು ಸಪೋಸ್ ನಾನು ಬಂದೆ ನಾನು ಇದನ್ನು ಮಾಡ್ಬೇಕು ಏನೂ ಗೊತ್ತಿಲ್ಲ ಇವ್ರಿಗೆ ಹೆಲ್ಪ್ ಆಗ್ತದೆ ಹೆಲ್ಪರ್ ನೀವು ಹೇಳ್ಕೊಡ್ತೀರಾ ಎಲ್ಲ ಹೇಳ್ಕೊಡ್ತೀರಾ ಹೇಳ್ಕೊಡೋದಕ್ಕೆ ಚಾರ್ಜ್ ಮಾಡ್ತೀರಾ ನಮ್ಮ ಸ್ಟಾಫ್ ಅಲ್ಲ ಅವರೇ ಚಾರ್ಜ್ ಮಾಡ್ತೀರಾ